ದೇವರಿಗೆ ಮಹಿಮೆ. ಈ ದಿನ ನಾವು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಳಿದ ಮೂರನೆಯ ಮಾತಿನ ಕುರಿತು ಧ್ಯಾನಿಸಲಿಕ್ಕಿದ್ದೇವೆ. ಅದಕ್ಕಾಗಿ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 25ರಿಂದ 27ರಲ್ಲಿ ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನ ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನ ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನ ತನ್ನ ಮನೆಯಲ್ಲೇ ಇರಿಸಿಕೊಂಡನು ಎಂಬುವಂಥದ್ದು. ದೇವರಿಗೆ ಮಹಿಮುಂಟಾಗಲಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಎಂದು ನೋಡುವಾಗ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಕಷ್ಟದಲ್ಲಿ, ನೋವಲ್ಲಿ, ಸಂಕಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ಆತನಿಗೆ ಕೈಕಾಲುಗಳಿಗೆ ಮಳೆಯನ್ನು ಹೊಡೆದಿದ್ದಾರೆ, ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದಾರೆ, ದೇಹವೆಲ್ಲ ದೇಹವೆಲ್ಲ ಗಾಯದಿಂದ ತುಂಬಿದೆ. ಒಂದು ಕಡಿಮೆ 40 ಚಾಡಿ ಏಟಿಂದ ಏನಾಗಿದೆ? ರಕ್ತ ಎಲ್ಲ ಸೋರ್ತಾ ಇದೆ. ತುಂಬಾ ನರಳಾಡ್ತಾ ಇದ್ದಾರೆ ಯೇಸು ಸ್ವಾಮಿ. ತುಂಬಾ ದುಃಖದಲ್ಲಿದ್ದಾರೆ, ತುಂಬಾ ಸಂಕಟದಲ್ಲಿದ್ದಾರೆ, ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾರೆ. ಕರ್ತನು ಆ ಸಮಯದಲ್ಲಿ ಏನ್ ನೋಡ್ತಾ ಇದ್ದಾರೆ ಎಂಬ ನೋಡುವಾಗ, ಅಷ್ಟೊಂದು ತನ್ನ ಸಂಕಟದಲ್ಲಿಯೂ ತನ್ನ ಹಿಂಸೆಯಲ್ಲಿಯೂ ಆತನ ಏನು ಮಾಡಲಿಲ್ಲ ಅಂತಂದ್ರೆ ಒಂದು ಸಂಗತಿಯನ್ನು ಮರಿಲಿಲ್ಲ. ಯಾವುದಂದ್ರೆ ಸಂಬಂಧದ ಕುರಿತಾಗಿ ಆತನು ಮರಿಲಿಲ್ಲ. ಅದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಲ್ಲಿ ಸಂಬಂಧದ ಕುರಿತಾಗಿ ಮಾತಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ತನ್ನ ಪ್ರೀತಿಯ ತಾಯಿಗೆ ಹೇಳ್ತಾ ಇದ್ದಾರೆ, ಅಮ್ಮ, ಇಗೋ ನಿನ್ನ ಮಗನು. ಇಂಗ್ಲಿಷಲ್ಲಿ ಸ್ತ್ರೀಯೇ, ಇಗೋ ನಿನ್ನ ಮಗನು ಎಂಬುದಾಗಿ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ತನ್ನ ತಾಯಿಯ ಬಗ್ಗೆ ಕರ್ತನಿಗೆ ಚಿಂತೆ ಇತ್ತು. ತಾನು ಈ ಲೋಕವನ್ನ ಮುಗಿಸಿದ ಮೇಲೆ, ಈ ಲೋಕದಿಂದ ಆತನು ಪರಲೋಕಕ್ಕೇರಿ ಹೋದ ಮೇಲೆ ಆತನು ನೋಡಿಕೊಳ್ಳಿಕ್ಕೆ ಏನ್ ಬೇಕಾಗಿತ್ತು? ಮಗ ಬೇಕಾಗಿತ್ತು. ಅದರಿಂದ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಇಗೋ ನಿನ್ನ ತಾಯಿ ಇವಳು, ಈ ದಿನದಿಂದ ಇವಳನ್ನ ನೀನು ನೋಡ್ಕೋಬೇಕು ಎಂಬುದ್ರ ಕುರಿತಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ವಹಿಸೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಯೇಸು ಸ್ವಾಮಿ ತನ್ನ ನೋವಿನಲ್ಲಿಯೂ ತನ್ನ ಸಂಕಟದಲ್ಲಿಯೂ ತನ್ನ ದುಃಖದಲ್ಲಿಯೂ ಸಹ ಏನ್ ಮಾಡ್ಲಿಲ್ಲ ಅಂತಂದ್ರೆ ತನ್ನ ತಾಯಿಯ ಮೇಲಿರ್ತಕ್ಕಂಥ ಪ್ರೀತಿ ಕಡಿಮೆ ಆಗ್ಲಿಲ್ಲ. ತನ್ನ ತಾಯಿ ಮೇಲೆ ಪ್ರೀತಿ ಆತನಿಗೆ ಕಡಿಮೆ ಆಗದೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಆತನು ತನ್ನ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಂತ ಸಮಯದಲ್ಲಿ? ಸಂಕಟದ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯ ಮೇಲೆ ಪ್ರೀತಿನ ವ್ಯಕ್ತಪಡಿಸೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಭೂಲೋಕದಲ್ಲಿ ಇರ್ತಕ್ಕಂಥ ಮಕ್ಕಳು ತಮಗೆ ಕಷ್ಟಗಳು, ಸಂಕಟಗಳು, ಹಿಂಸೆಗಳು ಬರದಾದ್ರೆ ಏನ್ ಮಾಡ್ತಾರೆ? ತಾಯಿಯ ಮೇಲೆ, ತಂದೆ ಮೇಲೆ ಪ್ರೀತಿ ಇಲ್ಲ, ಕಡಿಮೆ ಆಗ್ತಕ್ಕಂಥದ್ದು. ಹೆಂಡತಿ ಗಂಡನಿಗೆ, ನಿಮ್ಮಮ್ಮ ಮುದಿಗೂಬೆ, ನಿಮ್ಮಪ್ಪ ಮುದಿಗೂಬ, ಈತನು ಕೂಳಿಗೆ ದಂಡ ಅಂತ ಹೇಳಿ ತನ್ನ ಹೆಂಡತಿ ಹೆತ್ತವ್ರ ಬಗ್ಗೆ ಬೇಡವಾಗಿರ್ತಕ್ಕಂಥ ಮಾತುಗಳನ್ನ ಆಡುವಾಗ, ಹೆಂಡತಿಯ ಟಾರ್ಚರ್ ಅನ್ನು ತಡೆಯದೆ ಎಷ್ಟೋ ಗಂಡಸರು ಏನ್ ಮಾಡಿದ್ದಾರೆ ಅಂತಂದ್ರೆ ತನ್ನ ಪೋಷಕರನ್ನು ಎಷ್ಟೋ ಜನರು ಆಶ್ರಮದಲ್ಲಿ ಇಟ್ಟಿದ್ದಾರೆ ಪ್ರೇರೆ. ಕಾರಣ ಹೆಂಡತಿ ಮಾಡ್ತಾ ಇರ್ತಕ್ಕಂಥ ಟಾರ್ಚರ್ನಿಂದ, ಹೆಂಡತಿ ಕೊಡ್ತಕ್ಕಂಥ ಹಿಂಸೆಯಿಂದ ಇವತ್ತೇನ್ ಮಾಡಿದ್ದಾರೆ? ಆ ಹಿಂಸೆಯನ್ನ ತಾಳಲಿಕ್ಕಾಗದೆ ಎಷ್ಟೋ ಜನ ಏನ್ ಮಾಡಿದ್ದಾರೆ? ತಮ್ಮ ಮಕ್ಕಳನ್ನ ಆಶ್ರಮದಲ್ಲಿ ಸೇರಿಸಿದ್ದಾರೆ. ನಾನು ಕಳೆದ ತಿಂಗಳಲ್ಲಿ ಒಂದು ನನ್ನ ಮನೆ ಹತ್ತಿರ ಇರ್ತಕ್ಕಂಥ ಒಂದು ಆಶ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಎಷ್ಟೋ ವಯೋವೃದ್ಧರಿದ್ದಾರೆ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಕಿಡ್ನಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಲಿವರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಅವ್ರ BP ನಾರ್ಮಲ್ ಆಗಿಲ್ಲ, ಅವ್ರ ಶುಗರ್ ಇಂದ ಬಳಲ್ತಾ ಇದ್ದಾರೆ, ವಯಸ್ಸಾಗಿರ್ತಕ್ಕಂಥವ್ರು ಅನೇಕ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ಅಂಥವ್ರನ್ನ ಏನ್ ಮಾಡಿದ್ದಾರೆ? ಜೊತೆಗಿದ್ದು ಆರೈಕೆ ಮಾಡಬೇಕಾದ ಮಕ್ಕಳು, ಜೊತೆಗಿದ್ದು ಪ್ರೀತಿ ತೋರಿಸ್ಬೇಕಾಗಿರ್ತಕ್ಕಂಥ ಮಕ್ಕಳು ಏನ್ ಮಾಡಿದಾರೆ ಅಂದ್ರೆ
ಆಶ್ರಮದಲ್ಲಿ ಇಟ್ಟಿದ್ದಾರೆ ಪ್ರೇಯರೇ. ಅವ್ರನ್ನೆಲ್ಲ ನೋಡುವಾಗ ನನ್ನ ಕಣ್ಣಲ್ಲಿ ಹಾಗೆ ನೀರು ಬರ್ತಾ ಇತ್ತು. ಯಾಕಂತಂದ್ರೆ ಹೆತ್ತ ಮಕ್ಕಳು ಇವತ್ತೇನ್ ಮಾಡಿದಾರೆ ಅಂತಂದ್ರೆ ಅನಾಥರ ರೀತಿಯಲ್ಲಿ ಅವ್ರನ್ನೇನ್ ಮಾಡಿದಾರೆ, ಆಶ್ರಮದಲ್ಲಿ ಬಿಟ್ಟಿದ್ದಾರೆ. ಅವ್ರು ಹೆತ್ತಾಗಲಿ ಎಷ್ಟು ಕನಸುಗಳನ್ನು ಕಂಡಿದ್ದಾರೆ. ಅವರು ತಮ್ಮ ಹೊಟ್ಟೆಯಲ್ಲೇ ಇರುವಾಗ ಕೂಸು, ಆ ಕೂಸಿನ ಬಗ್ಗೆ ಎಷ್ಟು ಕನಸನ್ನು ಕಂಡು ಅವ್ರು ಹೆತ್ತರು, ಎಷ್ಟು ಕನಸನ್ನು ಕಂಡು ಅವರು ಬೆಳೆಸಿದ್ರು, ಎಷ್ಟು ಕನಸನ್ನು ಕಂಡು ಅವರು ವಿದ್ಯಾಭ್ಯಾಸ ಕೊಡಿಸಿದ್ರು, ಎಷ್ಟು ಕಷ್ಟಪಟ್ಟು ಅವ್ರಿಗೆ ಒಂದು ಒಳ್ಳೆ ಭವಿಷ್ಯವನ್ನು ಕೊಟ್ಟಿದ್ದಾರೆ. ಆದರೆ ತುತ್ತು ಕೊಟ್ಟವಳನ್ನ, ಮುತ್ತು ಕೊಟ್ಟವಳು ಬಂದಾಗ ಏನಾಗ್ತಾ ಇದೆ, ಜನ ಮರಿತಾ ಇದ್ದಾರೆ. ತಮ್ಮ ಜೀವನವನ್ನೇ ದಾರಿ ಎರೆದಂತ, ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಎಷ್ಟೋ ಕಷ್ಟ ಸಂಕಟ ಹಿಂಸೆಗಳನ್ನ ಅನುಭವಿಸಿ ಸಾಕಿದಂತ ಮಕ್ಕಳು ಇವತ್ತೇನ್ ಮಾಡಿದಾರೆ ಅಂದ್ರೆ ತಂದೆ ತಾಯಿಗಳ ಮನೆಯಿಂದ ದೂರ ಇಟ್ಟಿದ್ದಾರೆ. ಕೆಲವರು ಆಶ್ರಮಕ್ಕೆ ಸೇರಿಸಿದ್ರೆ, ಇನ್ನೂ ಕೆಲವ್ರನ್ನ ನಾನು ನೋಡಿದ್ದೇನೆ, ಅವರು ಬೇರೆ ಮನೆಗಳು ಮಾಡಿಟ್ಟಿದ್ದಾರೆ ಪ್ರೇಯರೇ. ತಮ್ಮ ಸ್ವಂತ ಮನೇಲಿ ಇಟ್ಕೊಳ್ಳದೆ ಏನ್ ಮಾಡಿದ್ದಾರೆ, ತಂದೆ ತಾಯಿಗೆ ಇರ್ಲಿಕ್ಕೆ ಬೇರೆ ಮನೆ, ಅವ್ರ ವಯಸ್ಸಾಗಿರ್ತಕ್ಕಂಥ ಗಂಡ ಹೆಂಡತಿ ಒಂದು ಸಪ್ರೇಟ್ ಆಗಿ ಮನೆಯಲ್ಲಿ ಇಟ್ಟಿದ್ದಾರೆ. ಅವ್ರು ಅಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ಬೇಕು. ಕೆಲವು ಮಕ್ಕಳು ಏನ್ ಮಾಡಿದ್ದಾರೆ, ಅವ್ರಿಗೆ ಮನೆ ಕೆಲಸದವ್ರನ್ನ ಇಟ್ಟಿದ್ದಾರೆ. ಇನ್ನು ಕೆಲವರು ಅವರೇ ಮನೆ ಕೆಲಸಗಳನ್ನ ಮಾಡ್ಕೊಂಡು ಅವರು ಊಟ ಮಾಡ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಏನಾದ್ರೂ ಸಡನ್ ಆಗಿ ಅವ್ರಿಗೆ ಅನಾರೋಗ್ಯತೆ ಬಂತು, ಏನಾದ್ರೂ ತೊಂದರೆ ಆಯ್ತಂದ್ರೆ ತಕ್ಷಣನೇ ಪ್ರತಿಕ್ರಿಯಿಸ್ಲಿಕ್ಕೆ, ಚಿಕಿತ್ಸೆ ಕೊಡ್ಲಿಕ್ಕೆ, ಪ್ರೀತಿ ತೋರಿಸ್ಲಿಕ್ಕೆ, ಆರೈಕೆ ಮಾಡ್ಲಿಕ್ಕೆ ಎಷ್ಟೋ ಪೋಷಕರಿಗೆ ಏನಿಲ್ಲ ಅಂದ್ರೆ ಮಕ್ಕಳೇ ಜೊತೆಯಲ್ಲಿಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಅವರ ಹೆಂಡತಿಯಿಂದ ಬಂದಂತ ಹಿಂಸೆಗಳು, ಬೇರೆ ರೀತಿಯಾಗಿ ಬಂದಂತ ಕಷ್ಟಗಳ ನಿಮಿತ್ತ ಏನ್ ಮಾಡಿದ್ದಾರೆ, ಅವುಗಳನ್ನ ತಾಳ್ಲಿಕ್ಕಾಗದೆ ಅವ್ರು ಏನ್ ಮಾಡಿದ್ದಾರೆ, ತಂದೆ ತಾಯಿಗಳನ್ನೇ ಆಶ್ರಮಗಳಿಗೆ, ಬೇರೆ ಮನೆಗಳಲ್ಲಿ ಅವ್ರು ಬಿಟ್ಟಿದ್ದಾರೆ ಪ್ರೇಯರೇ. ಆದರೆ ಯೇಸು ಸ್ವಾಮಿ ಬಗ್ಗೆ ನಾವು ನೋಡುವಾಗ, ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ, ತಾಳಲಾರದಷ್ಟು ಸಂಕಟ ಇದ್ರು, ನೋವಿದ್ರು, ಬಾಧೆ ಇದ್ರು, ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರ ತಾಯಿಯನ್ನು ಅವ್ರು ಮರಿಲಿಲ್ಲ. ಅವ್ರ ತಾಯಿ ಮೇಲೆ ಪ್ರೀತಿ ಕಡಿಮೆ ಆಗ್ಲಿಲ್ಲ. ಆ ತಾಯಿಯಿಂದ ದೂರ ಇರ್ಬೇಕಂತ ಹೇಳಿ ಅನ್ನಿಸ್ಲಿಲ್ಲ ಅವ್ರಿಗೆ. ಅದರಿಂದಲೇ ಅವ್ರು ಹೇಳ್ತಾ ಇದಾರೆ, ತಾಯಿಯನ್ನು ನೋಡಿ ಆತನಿಗೆ ಮನಸ್ಸಲ್ಲೇ ಆತನ ಏನ್ ಮಾಡಿದಾನಂದ್ರೆ ನೊಂದಿದ್ದಾನೆ. ಮನಸ್ಸಲ್ಲೇ ನೊಂದ್ಬಿಟ್ಟು ಹೇಳ್ತದಾನೆ, ತನ್ನ ಪಕ್ಕದಲ್ಲಿ ನಿಂತ ತಾಯಿಯನ್ನ ನೋಡ್ಬಿಟ್ಟು, ಅಮ್ಮ ನೀನು ದುಃಖಿಸ್ತಕ್ಕಂಥದ್ದು, ನೀನು ಕಣ್ಣೀರಿಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಈಗೋ ನನ್ನ ಬದ್ಲಿ ಏನ್ ಮಾಡಿದಾನೆ, ಈ ನನ್ನ ಪ್ರೀತಿಯ ಶಿಷ್ಯನ ನೋಡ್ಕೊಳ್ತಾನೆ ಎಂಬುದಾಗಿ ಆತನು ಹೇಳಿ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಈಗೋ ನಿನ್ನ ಮಗನು ಎಂಬುದಾಗಿ ಹೇಳೋದ್ರ ಬಗ್ಗೆ ನೋಡು. ಅಂದ್ರೆ ತನ್ನ ತಾಯಿಯನ್ನ ಉತ್ತಮವಾಗಿ ನೋಡ್ಕೊಂತಾನೆ ಈ ಶಿಷ್ಯ ಎಂಬುದಾಗಿ ಕರ್ತನು ತಿಳಿದಿದ್ನದ್ರಿಂದಲೇ ಆತನ ಮಾತನ್ನ ಕೇಳುವಂತವನು, ಆತನಿಗೆ ವಿಧೇಯನಾಗ್ತಕ್ಕಂಥವನು, ಆತನನ್ನ ಪ್ರೀತಿಸ್ತಕ್ಕಂಥವನು ಆದಂತ ತನ್ನ ಪ್ರೀತಿಯ ಶಿಷ್ಯನಿಗೆ ಇವತ್ತೇನ್ ಮಾಡಿದಾನಂದ್ರೆ ಯೇಸು ಪ್ರಭು ತನ್ನ ತಾಯಿಯನ್ನು ಒಪ್ಪಿಸಿದಾನೆ. ಯಾವುದಕ್ಕಾಗಿ? ನೋಡ್ಕೊಳ್ಳಿಕ್ಕೆ, ಎಲ್ಲ ಸಮಯ ತಾಯಿ ಸಂಗಡ ಇರ್ಲಿಕ್ಕೆ, ತನ್ನ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಒಪ್ಸಿದಾನೆ. ಅವತ್ತಿಂದ ಆ ಶಿಷ್ಯ ಏನ್ ಮಾಡ್ತಾ ಇದ್ದಾನೆ, ತನ್ನ ಮನೆಯಲ್ಲೇ ಇಟ್ಕೊಂಡು ಎಂಬುದಾಗಿ ನೋಡ್ತಾ ಇದೆ ಪ್ರೇರೆ. ಹಾಗಾದ್ರೆ ಯೇಸುವಿನ ತಮ್ಮಂದಿರಿದ್ರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಹೋದ್ರು ಶಾರೀರಿಕ ತಮ್ಮಂದ್ರು. ಯೇಸುವಿನ ಬಳಿ ಸಿಲುಬೆಯಲ್ಲಿ ಏನ್ ಮಾಡಿದ್ದಾರೆ, ಆತನ ತಂಗಿಯರು ನಿಂತಿದ್ದಾರೆ, ಆತನ ತಾಯಿ ಇದ್ದಾರೆ, ಆತನ ತಾಯಿಯ ತಂಗಿ ಇದ್ದಾರೆ. ಯೇಸು ಕ್ರಿಸ್ತನ ಶಾರೀರಿಕ ಸಂಬಂಧಿಗಳಾದಂತ ತಮ್ಮಂದಿರು ಎಲ್ಲಿ? ಅಲ್ಲಿ ಕಾಣಿಸ್ತಾ ಇಲ್ಲ ಪ್ರೇರೆ. ಅದರಿಂದ ಏನ್ ಮಾಡ್ತಿದ್ದಾರೆ, ಸ್ವಾಮಿ ತನ್ನ ಪ್ರೀತಿಯ ಶಿಷ್ಯನಿಗೆ ತಾಯಿಯ ಆರೈಕೆ ಮಾಡ್ಲಿಕ್ಕೆ ಒಪ್ಸೋದ್ರ ಕುರಿತಾಗಿ ನೋಡ್ತಾ ಇದ್ವಿ. ಏನ್ ತೋರಿಸುತ್ತೆ? ತಾಯಿ ಮೇಲಾಗಿರ್ತಕ್ಕಂಥ ಪ್ರೀತಿಯನ್ನ ತೋರಿಸ್ತದೆ. ಮಾತ್ರವಲ್ಲ, ಯೇಸು ಪ್ರಭು ತನ್ನ ತಾಯಿಗಾಗಿ ಚಿಂತಿಸ್ತಾ ಇದ್ನೆಂಬುದನ್ನ ಇದು ಸೂಚಿಸುತ್ತದೆ ಪ್ರೇಯರೇ. ಅಂದ್ರೆ ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ, ನಮ್ಮ ತಂದೆ ತಾಯಿಗಳಿಗಾಗಿ ನಾವೇನ್ ಮಾಡ್ಬೇಕಾಗಿದೆ, ಯೋಚಿಸ್ತಕ್ಕಂಥವ್ರಾಗಬೇಕು. ಅವ್ರಿಗೆ ನಾವು ಪ್ರೀತಿಯನ್ನು ತೋರಿಸ್ತಕ್ಕಂಥವ್ರಾಗಬೇಕು ಪ್ರೇಯರೇ. ಮಾತ್ರವಲ್ಲ, ಯೇಸು ಪ್ರಭು ಏನ್ ಮಾಡ್ತಿದ್ರೆ, ಮುಂದಿನ ತನ್ನ ತಾಯಿಯ ಭವಿಷ್ಯತ್ತನ್ನ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಏನ್ ಯೋಚನೆ ಮಾಡ್ತಾ ಇದ್ದಾರೆ? ಇನ್ನು ಮೇಲೆ ಈತನೇ ನಿನಗೆ ಮಗ, ಈತನೇ ನಿನ್ನ ನೋಡ್ಕೊಂತಾನೆ ಎಂಬುದಾಗಿ. ಅಂದ್ರೆ ತಾಯಿಯ ಭವಿಷ್ಯತ್ ಕುರಿತಾಗಿ, ನಾಳೆ ಹೇಗೋ ನನ್ನ ತಾಯಿಗೆ
ಅನ್ನೋ ಒಂದು ಯೋಚನೆಯಿಂದ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯೋಜನೆಯನ್ನ ರೂಪಿಸಿ ತನ್ನ ಸಸ್ಯನಿಗೆ ತಾಯಿನ ಒಪ್ಪಿಸೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಅಂತಂದ್ರೆ ತನ್ನ ನೋವು ಸಂಕಟದಲ್ಲಿ ಆತನೇನ್ ಮಾಡ್ಲಿಲ್ಲ ಅಂದ್ರೆ ತನ್ನ ಜವಾಬ್ದಾರಿಯನ್ನ ಬಿಡ್ಲಿಲ್ಲ. ಮಗನಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮಗನಾಗಿ ನಿರ್ವಹಿಸಲೇಬೇಕಾಗಿದ್ದಂಥ ಕೆಲಸವನ್ನ ಆತನು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಏನ್ ಮಾಡ್ತಾ ಇದ್ದಾರೆ, ತನ್ನ ಜವಾಬ್ದಾರಿಯನ್ನ ತನ್ನ ಪ್ರೀತಿಯ ಶಿಷ್ಯನ ಮೇಲೆ ಹೊರಿಸ್ತಾ ಇದ್ದಾರೆ. ತನ್ನ ತಾಯಿಯನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾನೆ. ಅದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಾವು ಹೇಗೆ ನಮ್ಮ ತಂದೆ ತಾಯಿ ಬಗ್ಗೆ ಜವಾಬ್ದಾರಿ ಉಳ್ಳವರಾಗಿದ್ದೇವೆ, ಹೇಗೆ ಅವ್ರ ಕುರಿತಾಗಿ ನಾವು ಯೋಚಿಸ್ತೇವೆ, ಯೋಜನೆಗಳನ್ನ ರೂಪಿಸ್ತೇವೆ, ಹೇಗೆ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅವ್ರನ್ನ ನೋಡ್ಕೊಳ್ತಾ ಇದ್ದೇವೆ ಎಂಬುದ್ರ ಕುರಿತಾಗಿ ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿದೆ. ಮಾತ್ರವಲ್ಲ, ಈ ವಾಕ್ಯ ಭಾಗದಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ, ಸಂಬಂಧ ಅಂತಕ್ಕಂಥದ್ದು ಕೇವಲ ಶಾರೀರಿಕವಾಗಿ ಹುಟ್ಟಿದ್ರೆ ಮಾತ್ರ ಅಲ್ಲ, ಕೇವಲ ಹೊಟ್ಟೆಯಲ್ಲಿ ಹುಟ್ಟಿದವರು ಮಾತ್ರ ಮಕ್ಕಳಲ್ಲ. ಬದಲಾಗಿ ಯೇಸು ಕ್ರಿಸ್ತನ ದಾರಿಯಲ್ಲಿ ಹೋಗ್ತಕ್ಕಂಥ, ಯೇಸುವನ್ನ ಹಿಂಬಾಲಿಸುವಂತ ಆತನ ಶಿಷ್ಯರೆಲ್ಲರೂ ಸಹ ಏನಾಗಿದ್ದಾರೆ ಅಂದ್ರೆ ಒಂದೇ ಕುಟುಂಬದವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದ್ರೆ ಯೇಸುವನ್ನು ನಂಬಿರುವಂತ ಪ್ರತಿಯೊಬ್ಬರೂ ಸಹ ನಾವೆಲ್ಲರೂ ಏನಾಗಿದ್ದೇವೆ ಅಂದ್ರೆ ಒಂದೇ ಕುಟುಂಬದವರಾಗಿದ್ದೇವೆ. ಯಾಕಂದ್ರೆ ನಮಗೆ ತಂದೆ ಒಬ್ಬನೇ, ಆತ್ಮಿಕ ತಂದೆ. ಶಾರೀರಿಕ ತಂದೆಗಳು ಅನೇಕರಿರಬಹುದು, ಆದರೆ ಆತ್ಮಿಕ ತಂದೆ ನಮ್ಮ ನಿರ್ಮಾಣಿಕನು ಒಬ್ಬನೇ ಆಗಿರೋದ್ರಿಂದ ನಾವು ಒಂದೇ ಕುಟುಂಬದವರಾಗಿದ್ದೇವೆ. ಮುಂದೆ ಒಂದೇ ಮನೆಯಲ್ಲಿ ನಾವು ವಾಸ ಮಾಡ್ಲಿಕ್ಕಿದ್ದೇವೆ. ಪರಲೋಕ ರಾಜ್ಯ ಎಂಬತಕ್ಕಂಥ, ಸ್ವರ್ಗ ಎಂಬತಕ್ಕಂಥ ಆ ಕರ್ತನ ನಿವಾಸದಲ್ಲಿ ನಾವೆಲ್ಲರೂ ಸೇರ್ಲಿಕ್ಕಿದ್ದೇವೆ. ಅಲ್ಲಿ ಸೇರ್ಲಿಕ್ಕಿರ್ತಕ್ಕಂಥ ನಾವು, ಅಲ್ಲಿ ಒಂದೇ ಆಗಿರ್ಲಿಕ್ಕಿರ್ತಕ್ಕಂಥ ನಾವು ಈ ಭೂಲೋಕದಲ್ಲಿ ಸಹ ಏನ್ ಮಾಡಬೇಕಾಗಿದೆ, ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ನಾವೆಲ್ಲರೂ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಂಬತಕ್ಕಂಥ ಒಂದು ಬಂಧನದಲ್ಲಿ ನಾವು ಬೆಳೀತಕ್ಕಂಥದ್ದು, ಮುಂದೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಆದರೆ ಇವತ್ತು ಎಷ್ಟು ಜನ ಸಭೆಕರು ಇತರನ್ನ ತಮ್ಮ ಕುಟುಂಬದವರೆಂಬುದಾಗಿ ನೆನೆಸ್ಕೊಂತಾ ಇದ್ದೀರಾ. ಚರ್ಚಿಗೆ ಬರ್ತಕ್ಕಂಥ ನೀವು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಜನರನ್ನ ಎಷ್ಟರ ಮಟ್ಟಿಗೆ ನೀವು ಇವ್ರು ನನ್ನ ಸ್ವಂತದವರು ಎಂಬುದಾಗಿ ಭಾವಿಸ್ತಾ ಇದ್ದೀರಾ? ಎಷ್ಟರ ಮಟ್ಟಿಗೆ ಅವರ ಕಷ್ಟಗಳಲ್ಲಿ, ಅವರ ಕಣ್ಣೀರಿನಲ್ಲಿ ನೀವು ಸ್ಪಂದಿಸ್ತಾ ಇದ್ದೀರಾ? ನಮ್ಮನ್ನು ನಾವು ಆಲೋಚನೆ ಮಾಡ್ಕೋಬೇಕು. ಇವತ್ತು ಕ್ರಿಸ್ತನ ದಾರಿಲಿರ್ತಕ್ಕಂಥ ನಾವೆಲ್ಲರೂ ಒಂದೇ ಕುಟುಂಬದವರು ಆಗಿದ್ದೇವೆ. ಆದಾಗ್ಯೂ ಸಹ ನಾವೇನಾಗಿಲ್ಲ ಅಂತಂದ್ರೆ ಒಂದಾಗಲಿಲ್ಲ. ಇನ್ನೂ ಅನೇಕರು ಇನ್ನೂ ಸ್ವಂತ ಸಂಬಂಧಿಕರ ಹಾಗೆ ನಾವು ನಡ್ಕೊಂತಾ ಇಲ್ಲ. ನಾವಿನ್ನೂ ಬೇರೆ ಬೇರೆಯವ್ರದ ರೀತಿಯಲ್ಲಿ ನಾವು ವರ್ತಿಸ್ತಾ ಇದ್ದೇವೆ. ಆದರೆ ನಾವು ಹೇಗೆ ವರ್ತಿಸ್ಬೇಕೆಂಬ ನೋಡುವಾಗ ಒಂದೇ ಕುಟುಂಬದವರ ಹಾಗೆ, ನಾವೆಲ್ಲರೂ ರಕ್ತ ಸಂಬಂಧಿಗಳ ಹಾಗೆ ನಾವು ನಡ್ಕೊಳ್ತಕ್ಕಂಥದ್ದು, ಒಬ್ಬರಿಗೊಬ್ಬರು ಸಹಾಯ ಮಾಡತಕ್ಕಂಥದ್ದು, ಒಬ್ಬರ ಜವಾಬ್ದಾರಿ ಒಬ್ಬರು ತೆಗೆದುಕೊಳ್ತಕ್ಕಂಥದ್ದು, ಕರ್ತನಿಗಾಗಿ ನಾವು ಎಲ್ಲವನ್ನ ಮಾಡುವಂಥವ್ರು ನಾವು ಆಗಬೇಕು. ಶಿಷ್ಯನ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಯಾವಾಗ ತನ್ನ ತಾಯಿಯನ್ನ ಶಿಷ್ಯನಿಗೆ ಒಪ್ಪಿಸಿದ್ನೋ ಆ ಶಿಷ್ಯನ ಮನೋಭಾವನೆಯನ್ನು ನೋಡ್ತಾ ಇದ್ದೇವೆ. ಅವತ್ತು ಏನ್ ಮಾಡ್ತಾ ಇದ್ದಾನೆ, ಆ ದಿನದಿಂದಲೇ ಆತನು ಆ ತಾಯಿಯನ್ನು ಕರ್ಕೊಂಡು ತನ್ನ ಮನೆಗೆ ಹೋಗಿ ನೋಡ್ಕೊಳ್ಳೋದ್ರ ಕುರಿತಾಗಿ ನೋಡ್ತಾ ಇದೆ ಪ್ರೇರೆ. ಅದರಿಂದ ಆ ಶಿಷ್ಯನ ಮನೋಭಾವ ನಮಗೆ ಮುಖ್ಯ. ಆ ಶಿಷ್ಯನ ಮನೋಭಾವದಲ್ಲಿ ನಾವೇನ್ ಮಾಡಬೇಕಾಗಿದೆ, ಜೀವಿಸ್ಬೇಕಾಗಿದೆ. ಯೇಸು ಕ್ರಿಸ್ತನ ಮನೋಭಾವದಲ್ಲಿ ನಾವು ಜೀವಿಸ್ಬೇಕಾಗಿದೆ. ಕ್ರಿಸ್ತ ಯೇಸುನಲ್ಲಿದ್ದಂಥ ಮನಸ್ಸು ಇವತ್ತು ನನಗೂ ನಿಮಗೂ ಬೇಕಾಗಿದೆ. ಆ ರೀತಿಯಾಗಿ ನಾವು ನಮ್ಮ ಪೋಷಕರನ್ನ ಪ್ರೀತಿಸುವಂಥದ್ದು, ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಅವರಿಗಾಗಿ ಯಾವಾಗಲೂ ಚಿಂತೆ ಉಳ್ಳವರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇರೆ. ಅದರಿಂದ ಇವತ್ತು ನನ್ನ ನಿಮ್ಮ ಜೀವಿತಗಳು ಹೇಗಿದೆ, ನಮ್ಮ ಸಂಬಂಧಗಳು ಹೇಗಿದೆ, ತಂದೆ ತಾಯಿಗಳ ಮಧ್ಯ ಮಕ್ಕಳಾಗಿರ್ತಕ್ಕಂಥ ನಮ್ಮ ಸಂಬಂಧ ಹೇಗಿದೆ, ನಾವು ಹೇಗೆ ಅವ್ರು ನೋಡ್ಕೊತಾ ಇದ್ದೇವೆ ಎಂಬುದರ ಕುರಿತಾಗಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯೇಸು ಸ್ವಾಮಿನ ನಾವು ನಮ್ಮ ಆದರ್ಶ ಕರ್ತನನ್ನಾಗಿ ಇಟ್ಕೊಳ್ಳೋಣ, ಮಾದರಿಯಾಗಿ ಆತನ ಇಟ್ಕೊಳ್ಳೋಣ. ಆತನು ನಡೆದಂತೆ ನಾವು ಸಹ ನಡೆಯೋಣ. ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕಷ್ಟ, ಸಮಸ್ಯೆ, ನೋವು, ಹೋರಾಟಗಳ ಮಧ್ಯ ನಮ್ಮ ತಂದೆ ತಾಯಿಗಳನ್ನ ಮರೆಯದೆ ಅವ್ರಿಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಡ್ತಾ, ಅವರು ನಮ್ಮನ್ನು ಜವಾಬ್ದಾರಿಕೆಯಿಂದ ಇಲ್ಲಿವರೆಗೆ ನೋಡ್ಕೊಂಡಿದ್ದಾರೆ. ನಾವು ಆ ಪ್ರತಿಯಾಗಿ ಆ ಒಂದು ಮುಪ್ಪಿನ ಪ್ರಾಯದಿರ್ತಕ್ಕಂಥ ನಮ್ಮ ಪೋಷಕರನ್ನ
ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಪ್ರೇರೆ. ಅದರಿಂದ ಅವ್ರನ್ನ ಪ್ರೀತಿಯಿಂದ ನೋಡಿಕೊಳ್ಳಿಕ್ಕೆ ನಾವು ಮುಂದಾಗೋಣ. ಆ ಮೂಲಕವಾಗಿ ನಾವು ಅವ್ರನ್ನ ಸನ್ಮಾನಿಸೋಣ, ಪ್ರೀತಿಸೋಣ. ಆ ಮೂಲಕವಾಗಿ ದೇವರು ನಾಮನ್ನ ಮಹಿಮೆ ಮಾಡೋಣ. ಅದರಿಂದ ಯೇಸುವಿನ ಮಾತು ಇವತ್ತು ಶಿಲುಬೆಯಲ್ಲಿ ಹೇಳಿದಂಥ ಮಾತು ಏನಪ್ಪಾ ಅಂತಂದ್ರೆ, ಅನುಸರಿಸ್ತಕ್ಕಂಥ ನಾವೆಲ್ಲರೂ ಒಂದೇ ಕುಟುಂಬದವರಾಗಿದ್ದೇವೆ. ನಾವು ತಾಯಿ ಮಕ್ಕಳ ಹಾಗೆ ಜೀವಿಸಬೇಕಾಗಿದೆ. ಆ ಮೂಲಕವಾಗಿ ಈ ಒಂದು ಸಮಾಜಕ್ಕೆ ನಾವೆಲ್ಲರೂ ಒಂದೇ ಎಂಬತಕ್ಕಂಥ, ನಾವು ಪರಸ್ಪರ ಭಾರವನ್ನು ಹೊರತಕ್ಕಂಥವ್ರು, ನಾವು ಒಂದೇ ಕುಟುಂಬದವರು ಎಂಬುದಾಗಿ ನಮ್ಮ ಪ್ರೀತಿ ಸತ್ಯದಲ್ಲಿ ಕೃತ್ಯದಲ್ಲಿ ತೋರಿಸುವುದರ ಮೂಲಕವಾಗಿ ದೇವರ ನಾಮವನ್ನ ಮಹಿಮೆ ಮಾಡೋಣ. ದೇವರು ಈ ವಚನದ ಮೂಲಕ ನಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ನೀವು ಶಿಲುಬೆಲೆ ಮೇಲೆ ಆಡಿದ 3ನೇ ಮಾತಿಗಾಗಿ ಸ್ತೋತ್ರ. ಸಂಬಂಧದ ಕುರಿತಾಗಿ ನಾವು ನೋಡುತ್ತೇವಪ್ಪ. ನೀವು ಹೇಗೆ ಈ ಲೋಕದಲ್ಲಿರುವಾಗ ನೀವು ಶಾರೀರಿಕವಾಗಿ ಹೊಂದಿದ ತಾಯಿಯನ್ನ ಪ್ರೀತಿಸಿದ್ದೀರಿ, ಅವ್ರ ಕುರಿತಾಗಿ ಜವಾಬ್ದಾರಿ ತೆಗೆದುಕೊಂಡ್ರಿ, ಅವ್ರನ್ನ ನೋಡಿಕೊಂಡ್ರಿ ಸ್ವಾಮಿ, ಅವರೊಟ್ಟಿಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡ್ರಿ ಸ್ವಾಮಿ. ಸಾಯುವ ಸಮಯದಲ್ಲಿ ಸ್ವಾಮಿ ನೀವು ನಿಮ್ಮ ಒಳ್ಳೆ ಸಂಬಂಧವ್ರ ಕುರಿತಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ನಮ್ಮ ಶಾರೀರಿಕ ತಂದೆ ತಾಯಿಗಳನ್ನ ಸ್ವಾಮಿ ನಾವು ಸರಿಯಾಗಿ ನೋಡಿಕೊಳ್ಳಿಕ್ಕೆ, ನಿಮ್ಮ ಹಾಗೆ ನಾವು ನಮ್ಮ ಪೋಷಕರನ್ನ ನಾವು ಪೋಷಿಸ್ಲಿಕ್ಕೆ ನಮ್ಮೆಲ್ಲರಿನ ಆತ್ಮನ ಸಹಾಯವನ್ನು ಗ್ರಹಿಸು. ನಿಮ್ಮರತಕ್ಕಂಥ ಮನಸ್ಸು ಕೊಡು ಸ್ವಾಮಿ. ಹೀಗೆ ನಾವೆಲ್ಲರೂ ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಕ್ಕೆ ಸಹಾಯ ಮಾಡು, ಅವ್ರನ್ನ ಪ್ರೀತಿಸಕ್ಕೆ ಸಹಾಯ ಮಾಡು. ಮಾತ್ರಲ್ಲ ಸ್ವಾಮಿ, ನಿನ್ನ ಮಾರ್ಗದಲ್ಲಿರ್ತಕ್ಕಂಥ ನಾವು, ನಿನ್ನ ಸಭೆಯಲ್ಲಿರ್ತಕ್ಕಂಥ ನಾವು ಎಲ್ಲರೂ ಒಂದೇ ಕುಟುಂಬದವರು, ಒಂದೇ ಕುಟುಂಬಕ್ಕೆ ಸೇರಿದವರು, ಮುಂದೆ ಒಂದೇ ಮನೆಯಲ್ಲಿ ನಾವು ವಾಸ ಮಾಡ್ತಕ್ಕಂಥವ್ರು ಎಂಬ ಭಾವದಿಂದ ನಾವು ಮುಂದೆ ಸಾಗಕ್ಕೆ ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಈ ಸಂದೇಶ ಕೇಳಿಸ್ಕೊಂಡಂತರ ಎಲ್ಲರನ್ನ ಆಶೀರ್ವಾದ ಮಾಡು. ಯಾರು ತಮ್ಮ ತಂದೆ ತಾಯಿಗಳನ್ನ ದೂರ ತಳ್ಳಿದ್ದಾರೋ ಸ್ವಾಮಿ, ಅವರು ತಿರುಗಿ ತಮ್ಮ ತಂದೆ ತಾಯಿಗಳನ್ನ ತಮ್ಮ ಜೊತೆಲಿಟ್ಕೊಳ್ಳುವಂತೆ, ಆ ಮುಪ್ಪಿನ ಪ್ರಾಯದಲ್ಲಿರ್ತಕ್ಕಂಥ ಆ ಯಜಮಾನರನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಅದಕ್ಕೆ ತಡೆಯಾಗಿ ನಿಂತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಮನಸ್ಸನ್ನು ಬದಲಾಯಿಸ್ರಿ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿದ್ರೆ ಇದನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.